ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ದಸರಾ ಮಹೋತ್ಸವದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ. ಎಲ್ಲ ಜಲಾಶಯಗಳು ತುಂಬಿದ್ದಾವೆ. ಉತ್ತಮ ಬೆಳೆ ಬಂದಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು. ಒಂದು ಹೆಕ್ಟೇರ್ಗೆ ಕೊಡ್ತೀವಿ. ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ. ಯಾಕಂತಂದರೆ ಮಳೆ ಬೀಳ್ತಲೇ ಇರೋದ್ರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ. ಕಾರಣ ಯಾಕಂತಂದರೆ ಜಂಟಿ ಸರ್ವೆ ಮುಗಿದಿಲ್ಲ. ಜಂಟಿ ಸರ್ವೆ ಆದಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ, ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದಾದಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ. ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ. ಬಟ್ ನಾನು 2ನೇ ಸಾರಿ ಮುಖ್ಯಮಂತ್ರಿಯಾಗಿ, ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ. ಮತ್ತು ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೂ ಕೂಡ ಅಟೆಂಡ್ ಆಗಿದ್ದೀನಿ 3 ಬಾರಿ. ಅದರಿಂದ 8 ಬಾರಿ ಆಗಿರಬೇಕು, ಮುಖ್ಯಮಂತ್ರಿಯಾಗಿ 8 ಬಾರಿ ಆಗಿರಬೇಕು. ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ, ನಾನು ರೆಕಾರ್ಡ್ ನೋಡೋಕ್ಕೆ ಹೋಗಿಲ್ಲ. ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ
ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಮತ್ತು ಜನರು, ಇದು ನಾಡ ಹಬ್ಬ, ಜನರ ಹಬ್ಬ. ಜನರು ಖುಷಿಯಾದರೆ ನಾವು ಸರ್ಕಾರ ಖುಷಿ ಆಯ್ತೀವಿ. ಜನರು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಬಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಯಾವುದೇ ಅಡಚಣೆಗಳಿಲ್ಲದೇ, ಯಾವುದೇ ಅನಾಹುತಗಳಿಲ್ಲದೇ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ. ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ, ಮಾದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ, ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ, ಮತ್ತು ಎಲ್ಲ ಮಂತ್ರಿವರ್ಯರು, ಶಾಸಕರು, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಜನರು ಖುಷಿಯಾದರೆ ನಾನು ಖುಷಿಯಾದಾಗೆ. ಜನ ಖುಷಿಯಿಂದಲೇ ಬಂದಿರೋದು, ನಾನು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ, ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಬಹಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ. ಜನ ಸಂತೋಷವಾಗಿದ್ದಾರೆ. ಒಳ್ಳೆ ಮಳೆ, ಬೆಳೆ, ಸಮೃದ್ಧಿ, ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ. ನಿಮ್ಮ ಸಹಕಾರ ಕೂಡ ಇರಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ನಿಮ್ಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ದಿನ ಇಲ್ಲೇ ಇರ್ತೀನಿ. ನಾಡಿನ ಸಮಸ್ತ ಜನರಿಗೆ ದಸರೆಯ ಶುಭಾಶಯಗಳು. 2025ನೇ ದಸರಾ ವಿಜೃಂಭಣೆ ನಡೆದು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ನಾಡಿನ ಜನತೆ ಅದೇ ರೀತಿ ತಮ್ಮ ಸೌಹಾರ್ದತೆ, ಪ್ರೀತಿ, ಸ್ನೇಹಪೂರ್ವಕವಾದಂಥ ನಡವಳಿಕೆಯಿಂದ ಮೈಸೂರಿನ ದಸರಾಕ್ಕೆ ಹೆಚ್ಚು ಮೆರುಗನ್ನು ಕೊಟ್ಟಿದ್ದಾರೆ. ಈ ದಸರಾ ಸಾಂಸ್ಕೃತಿಕ ಜೀವನವನ್ನ, ಸೌಹಾರ್ದತೆ ಸಂದೇಶವನ್ನು ಕಳಿಸಿ ಜನರಲ್ಲಿ ಭಾರತೀಯ ಭಾವನೆಗಳ ಬಿತ್ತುವಂತ ಕೆಲಸ ಮಾಡಿದ್ದಾರೆ. ಸಮಸ್ತ ಜನರಿಗೆ ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಆರ್ಥಿಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು, ಸ್ವಾಗತವನ್ನು ಕೋರ್ತೇನೆ. ತಮಗೂ ಧನ್ಯವಾದಗಳು. ಇದಕ್ಕೆ ಚಾಲನೆ ಕೊಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತಾಡ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ. ನಾವು ಅದ್ರ ಬಗ್ಗೆ ಹೇಳ್ತಾ ಇದ್ವಿ. ಈ ರೀತಿ ಒಂದು ಭಿನ್ನತಳೆ ಕೊಟ್ಟಿದ್ದು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮುಂದುವರಿಸಿ ಸರ್. ನಾನು ಕುಲಕರ್ಣಿ ಸರ್ ಭಾಳ ಸುಮಾರು 1980ನೇ ವರ್ಷದಿಂದ ದಸರಾವನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾರು ಈವರೆಗೆ ದಸರಾ ಇದೊಂದು ಹೇಳಿಬಿಡೋಣ. ಈ ಮುಖ್ಯಮಂತ್ರಿಗಳು ಹೊಡೆದಾಗಲೂ ಅದು ಏನು ಹೊಡಿಲಿಲ್ಲ. ಅವರು 3ನೇ ಬಾರಿ ಹೊಡೆದ್ರು, ಇವ್ರು 2ನೇ ಬಾರಿ ಹೊಡೆದ್ರು. ಸೊ ಇದು ಸಂಗತಿ. ಮುಂದುವರಿಸಿ ಸರ್. ಅದು ಆ ಕಾಲಘಟ್ಟದಿಂದ ಇವತ್ತಿನವರೆಗೆ ಯಾವ ಮುಖ್ಯಮಂತ್ರಿಗಳಿಗೂ ಇಂತಹ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಅವರಿಗೆ ಭಿನ್ನವತ್ತಳೆಯನ್ನು ಕೊಡ್ತಕ್ಕಂತಹ ಒಂದು ಸಂಪ್ರದಾಯ ನಮಗೆ ಹೊಸತು. ಈ ಸರಿ ಅದು ಹೊಸದಾಗಿ ಪ್ರಾರಂಭ ಆದಂತೆ ಕಾಣಿಸ್ತಾ ಇದೆ. ಪ್ರಾಯಶಃ ಇದನ್ನೇ ಇನ್ನು ಮುಂದೆ ಮೂಲವಾಗಿ ಇಟ್ಕೊಂಡು ಜನ ಅನುಸರಿಸ್ತಾರೆ ಅನ್ನೋದು. ಅದು ಏನಾದರೂ ಶುರು ಮಾಡಿಬಿಟ್ರೆ ಸರ್, ಆ ಪರಂಪರೆ ಮುಂದುವರ್ಕೊಂಡು ಅದು ಭಾರಿ ಡೇಂಜರ್. ಅನಾವಶ್ಯಕವಾದಂತಹ ಬೆಳವಣಿಗೆಗಳಿವು. ಅದನ್ನು ತಪ್ಪಿಸ್ಬೋದಾಗಿತ್ತು ಆಡಳಿತ. ಅದು ಯಾಕೋ ಏನೋ ಅವರ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಏನು ಅಂತಂದರೆ, ನಾವು ನೋಡ್ತಿದ್ದ ಹಾಗೆ ಅವ್ರನ್ನ ಖುಷಿ ಪಡಿಸುವಂಥದ್ದು ಒಂದು ವರ್ಗ ನಮ್ಮ ಜನಸಾಮಾನ್ಯಲ್ಲಿ. ನಮ್ಮಿಂದ ಏನೋ ಕೊಟ್ವಿ, ಅವ್ರಿಗೊಂದು ಗಿಫ್ಟ್ ಕೊಟ್ವಿ ಅನ್ನೋ ಥರದಲ್ಲಿ ನಾವು ನೋಡ್ತೀವಿ. ಅದನ್ನು ನಿಜ ಗಿಫ್ಟ್ ಕೊಟ್ವಿ ಅನ್ನೋ ಥರದಲ್ಲಿ ನೋಡ್ತೀವಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.